ಖರ್ಗೆ ವಿರುದ್ಧ ಷಡ್ಯಂತ್ರ ಶಾಸಕ ಅಲ್ಲಮಪ್ರಭು ಹೇಳಿಕೆ. ಹೌದು, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸಲಾಗಿದೆ. ಬಿಜೆಪಿ ನಾಯಕರು ಅವರ ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿದ್ದಾರೆ. ನಗರದಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹೇಳಿಕೆ. ಹೌದು, ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು, ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಉತ್ತಮ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಅವರ ಏಳಿಗೆ ಹಾಗೂ ಅಭಿವೃದ್ಧಿನ ಸಹಿಸಲಾಗದ ಬಿಜೆಪಿ ನಾಯಕರು ವಿನಾಕಾರಣ ಅವರನ್ನ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಲುಕಿಸಲು ಯತ್ನಿಸುತ್ತಿದ್ದಾರೆ ಅಂತ ಹೇಳಿದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ಬ್ಯೂರೋ ರಿಪೋರ್ಟ್, ಕಲಬುರಗಿ. ಡೆವಲಪ್ಮೆಂಟ್ ಇದ್ರಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದ ಅವಾಗ 1982ರಲ್ಲಿ ಧರ್ಮ್ ಸಿಂಗ್ ಸಾಹೇಬರು ಖರ್ಗೆ ಸಾಹೇಬ್ರಿದ್ದಾಗೆ ಯೂನಿವರ್ಸಿಟಿ ಬಂದಿದ್ದು, ಮಹಾನಗರ ಪಾಲಿಕೆ ಆಗಿದ್ದು, ಅವರು CM ಇದ್ದಾಗ ಬಂದು ಹೈಕೋರ್ಟ್ ಆಗಿದ್ದು, ಸೆಂಟ್ರಲ್ ಯೂನಿವರ್ಸಿಟಿ ಆಗಿದ್ದು, ಇವ್ರು ಕೇಂದ್ರ ಮಂತ್ರಿ ಇದ್ದಾಗೆ ES ಆಗಿದ್ದು. ಯಾವಾಗ ಕಾಂಗ್ರೆಸ್ ಇದ್ರೆ ಎದ್ದು ಕಾಣ್ತಾವ ಬಿಡ್ಲಿಂಗ. ಯಾರ ಬಿಜೆಪಿ ಬಂದಿದ್ದು ಒಂದರೆ ತೋರ್ಸತ್ ಹೇಳಿ ನಾವು ಮಾಡಿದ ವಿಧಾನಸೌಧ ಉದ್ಘಾಟನೆ ಮಾಡಿದ್ರು ಅವ್ರು. ನಾವು ಕೆಲಸ ಮಾಡಿದ್ವಿ ಇಲ್ಲ ಅನ್ಬೇಡ್ರಿ, ಹಾಗೆ ಆಗ್ತದೆ. ನಿಮ್ಗೆ ಒಂದು ಪಟ್ಟಿ ಕೊಡ್ತೀನಿ, ನಿಮ್ಗೆ ತೋರಿಸ್ತೇವೆ ಏನಾಗ್ಯದ. ಕರೆದಿದ್ದೇವೆ. ಪತ್ರಿಕಾ ಗೋಷ್ಠಿ ಕರೆಯುವ ಉದ್ದೇಶ ತಮಗೆಲ್ಲರೂ ಗೊತ್ತಿದೆ. ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ದುರದೃಷ್ಟಕರ. ಇದನ್ನು ಮಾನ್ಯ ಸಚಿವರು ಕೂಡ ಈ ಘಟನೆ ನಡೆದ ದಿನವೇ ಹೇಳಿದ್ದು ಸಮಗ್ರ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಆಗ್ರಹಿಸಿದ್ದಾರೆ. ಸಚಿನ್ ಬರೆದಿರುವ ಡೆತ್ ನೋಟ್ ನಲ್ಲಿ ರಾಜು ಕಪನೂರ್ ಹೆಸರು ಉಲ್ಲೇಖಿಸಲಾಗಿದೆ. ರಾಜು ಕಪನೂರ್ ಕಾರ್ಪೊರೇಟರ್ ಆಗಿದ್ದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದು ಅಲ್ಲ. ನಾವ್ಯಾರು ಅಲ್ಲೇ ಕಳೆಯುವಂತಿಲ್ಲ. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು ಎಲ್ಲರಿಗೂ ಕೂಡ ಆಪ್ತರಂತೆ. ಅದು ಯಾವುದೇ ಕಾರ್ಯಕರ್ತರು ಪಕ್ಷದಲ್ಲಿ ಇದ್ದರೂ ಕೂಡ ಅವರಿಗೆ ಆಪ್ತರಂತೆ ಮತ್ತು ಎಲ್ಲ ಅದೇ ರೀತಿ ಅವರಿಗೆ ನೋಡ್ಕೊಳ್ಬೇಕಾಗ್ತದೆ. ಯಾರೇ ಒಬ್ಬ ಕಾರ್ಯಕರ್ತ ಇದ್ರೂ ಕೂಡ ಅವರಿಗೆ ನಮ್ಮ ಪಕ್ಷದ ಕಾರ್ಯಕರ್ತ ಭಾವಿಸಿ ಅವರು ಹೇಳ್ತಕ್ಕಂಥ ಕೆಲಸಗಳು ಎಲ್ಲಾ ಪಕ್ಷದಲ್ಲಿ ಇರ್ತಾವ. ಅದೇ ನಮ್ಮ ಬೇರೆ ಪಕ್ಷ ಹೊರತಾಗಿಲ್ಲ. ಅದರಂತೆ ಸಾಕಷ್ಟು ಜನ ಕಾರ್ಯಕರ್ತರು, ಯಾಕಂದ್ರೆ ಯಾವುದೇ ಒಂದು ಕೆಲಸ ನಮ್ಮ ಕಾರ್ಯಕರ್ತರು, ಯಾಕಂದ್ರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಪರ ಕೆಲಸ ಕೇಳಿದಾಗ ಮಾಡೋದು ಸಹಜ ಇರ್ತದೆ. ಆದರೆ ಎಲ್ಲ ಕೃತ್ಯಗಳಲ್ಲಿ ಮಾಡ್ತಾರ, ಅದು ಮಾಡ್ತಾರೆ, ಇದು ಹೇಳಿ ಮಾಡ್ತಾರೆ. ಇವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಇವ್ರ ನಾಲೆಜ್ ಯಾವುದೇ ಇರಲ್ಲ. ಯಾವ ಪಕ್ಷದವರು ಇದ್ರು ಕೂಡ ಆ ರೀತಿ ಇರಲ್ಲ.